ನಮಸ್ಕಾರ. ಸಂಜೆ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ನವಿತಾ ಅಜಯ್. ನಾನು ಧನುಶ್ರೀ ಪೂಜಾರಿ. ಸಂಜೆ ಸೂಪರ್ ಫಾಸ್ಟ್ ಅಲ್ಲಿ ರಾಜ್ಯ, ರಾಜಕೀಯ, ದೇಶ ವಿದೇಶ ಕ್ರೈಮ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋಣ. ಮೊದಲನೇದಾಗಿ ಮದ್ದೂರು ಉದ್ವಿಗ್ನ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಖಂಡಿಸಿ ಮಂಡ್ಯದ ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಘರ್ಷಣೆಗೆ ತಿರುಗಿ ಮದ್ದೂರು ತಾಲೂಕು ಕಚೇರಿ, ಠಾಣೆ ಬಳಿ ಪ್ರತಿಭಟನೆಯನ್ನ ಮಾಡಲಾಯಿತು. ಸದ್ಯಕ್ಕೆ ಹಿಂದೂಪರ ಕಾರ್ಯಕರ್ತರೀಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಆದರೆ ನಾಳೆ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಬಂದ್ ನಡೆಸಲು ಹಿಂದೂ ನಾಯಕರು ಕರೆಯನ್ನ ಕೊಟ್ಟಿದ್ದಾರೆ. ನಾಳೆ ಮದ್ದೂರು ಬಂದ್ ಕುರಿತು ಮಾತನಾಡಿರೋ ಹಿಂದೂ ಮುಖಂಡ ಪ್ರಶಾಂತ್, ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ. ಮಸೀದಿ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಆಗಬೇಕು ಅಂತ ಪೊಲೀಸರಿಗೆ ತಿಳಿಸಿದ್ದೇವೆ. ತಪ್ಪಿತಸ್ಥರನ್ನ ಬಂಧಿಸದಿದ್ರೆ ಮಂಡ್ಯ ಬಂದ್ಗೆ ಕರೆ ಕೊಡ್ತೇವೆ ಅಂತ ಹೇಳಿದರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರ ಜೊತೆಗೆ ನಾವೀಗ ಚರ್ಚೆಯನ್ನ ಮಾಡಿದ್ದೀವಿ. ಈಗಾಗಲೇ ನಮ್ದು ಒಂದು ಆಗ್ರಹವನ್ನ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಗಮನಕ್ಕೆ ನಾವು ತಂದಿದ್ದೀವಿ. ನಾಳೆ ದಿನ ನಾವು ಮದ್ದೂರು ಪಟ್ಟಣವನ್ನ ಸ್ವಯಂ ಪ್ರೇರಿತ ಬಂದ್ವನ್ನ ಮಾಡ್ತಾ ಇದ್ದೀವಿ. ನಾಡಿದ್ದು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಯಾವ ಮಸೀದಿ ಇದೆ ಆ ಮಸೀದಿ ಕಮಿಟಿಯವರನ್ನ ಬಂಧಿಸಬೇಕು, ಆದಷ್ಟು ಬೇಗ ಬಂಧಿಸಬೇಕು. ಈಗಾಗಲೇ ನಾವು ಹೇಳಿರುವ ಹಾಗೆ ಸಾಮೂಹಿಕ ವಿಸರ್ಜನಾ ಗಣಪತಿ ಏನಿದೆ ಆ ವಿಸರ್ಜನಾ ಗಣಪತಿ ಮೆರವಣಿಗೆ ಮುಗಿಯುವುದರೊಳಗೆ ಬಂಧನ ಆಗಬೇಕು. ಇಲ್ಲದಿದ್ದರೆ ಈ ಹೋರಾಟವನ್ನ ನಾವು ಮಂಡ್ಯ ಜಿಲ್ಲೆಯಾದ್ಯಂತ ಮಾಡ್ತೀವಿ. ಮಂಡ್ಯ ಜಿಲ್ಲೆಗೂ ಕೂಡ ಬಂಧನ ಕರೆ ಕೊಡ್ತೀವಿ. ರಾಜ್ಯಾದ್ಯಂತ ಈ ಒಂದು ಹೋರಾಟವನ್ನ ಮುಂದುವರಿಸಲಿಕ್ಕೆ ಎಲ್ಲ ಹಿಂದೂಪರ ಸಂಘಟನೆಗಳು ನಾವು ಇವತ್ತು ಯೋಚನೆ ಮಾಡಿದ್ದೀವಿ. ಹಿರಿಯ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 21 ಆರೋಪಿಗಳನ್ನು ಬಂಧಿಸಲಾಗಿದೆ. ಮದ್ದೂರಿನ ಗುರುಶಾಂತಪ್ಪ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಪಿಗಳ ಆರೋಗ್ಯ ತಪಾಸಣೆ ನಡೆಯಿತು. ಇತ್ತ 300ಕ್ಕೂ ಹೆಚ್ಚು ಸಿಬ್ಬಂದಿಗಳು ಪಟ್ಟಣದ ಪೇಟೆ, ಬೀದಿ, ಐಬಿ ವೃತ್ತದಲ್ಲಿ ಪಥಸಂಚಲನ ನಡೆಸಿ ಜನರಿಗೆ ಆತ್ಮವಿಶ್ವಾಸ ತುಂಬಿದರು. ಪ್ರತಿಭಟನೆ ವೇಳೆ ಪೊಲೀಸರ ಲಾಠಿ ಏಟು ತಿಂದ ಮಹಿಳೆ ಜ್ಯೋತಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನನಗೆ ಹೊಡೆದ ಪೊಲೀಸರು ಸಸ್ಪೆಂಡ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನಾನು ಹೋಗ್ತಾ ಇದ್ದೀನಿ, ಓಡೋಗ್ತಾ ಇದ್ದೀನಿ, ಹೊಡಿತಾ ಇದ್ದಾರಲ್ಲ ಎಲ್ರಿಗೂ ಅಂತ ನನ್ನ ಓಡೋಗ್ತಿರೋಳು ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತ ಅಂದ್ರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾನ್ ಕೇಳೋದಿಷ್ಟೇ ಸರ್. ಅವ್ನ್ ಏನೇ ಇರ್ಲಿ ಅವ್ನ್ ಮನೇಲಿ ಇಟ್ಕೊಬೇಕು ಸರ್. ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ. ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ಯಾರು? ಸೇಫ್ಟಿ ತಾನೇ ಬರ್ತೀರಾ ನೀವು? ಸೇಫ್ಟಿನ ನೋಡ್ಬೇಕು. ಯಾವನ ಹತ್ರ ನಾವು ಓಡಿಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋದು ಏನೈತೆ ಸರ್? ನಮ್ಗೆ ನಾವು ದುಡ್ಕೋ ತಿಂತಾ ಇದ್ದೀವಿ. ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ ಸರ್. ಅಷ್ಟೇನೆ. ಒಂದ್ ಹಿಂದೂ ಹೆಣ್ಮೇಲೆ ಕೈ ಮಾಡಿದ್ದಾನೆ, ಅವನಂತೂ ಬಿಡೋ ಚಾನ್ಸ್ ಇಲ್ಲ. ಅವನ್ನ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿದ್ದು ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಟದಂತಿದೆ. ಹೀಗಾಗಿ ನಾಳೆ ಮದ್ದೂರಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಿಯೋಗ ಭೇಟಿ ನೀಡುತ್ತೆ. ಮದ್ದೂರಿನಲ್ಲಿನ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಹಾಗೂ ಪೊಲೀಸರ ಲಾಠಿ ಚಾರ್ಜ್ ಘಟನೆಯ ಬಗ್ಗೆ ಮಾಹಿತಿ ಪಡೆದು ಬಿಜೆಪಿ ನಾಯಕರು ಹೋರಾಟವನ್ನು ನಡೆಸಲಿದ್ದಾರೆ. ನಾಳೆ ದಿನ ನಾನು ನಮ್ಮ ವಿಪಕ್ಷ ನಾಯಕರುಗಳು, ಪಕ್ಷದ ಎಲ್ಲ ಹಿರಿಯ ಮುಖಂಡರು, ನಾವೆಲ್ಲರೂ ಸಹ ನಾಳೆ ದಿನ ಮದ್ದೂರಿಗೂ ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ. ಕೆಲವರಿಗೆ ಗಾಯಗಳಾಗಿದೆ, ಕೆಲವರಿಗೆ 8 ಹೊಲಿಗೆಗಳನ್ನು ಕೂಡ ತಲೆಗೆ ಹಾಕಿದ್ದಾರೆ. ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅವರನ್ನ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸ ನಾಳೆ ನಾವು ಮದ್ದೂರಿಗೆ ಹೋಗಿ ಮಾಡ್ತೇವೆ. ನನಗೆ ನಾಳಿನ ಪ್ರತಿಭಟನೆಯನ್ನ ನಮ್ಮ ಸ್ಥಳೀಯ ನಾಯಕರಂತ ಸ್ವಾಮಿಗೌಡರು, ನಮ್ಮ ಇಂದ್ರೇಶ್ ಕುಮಾರ್ ಅವರು ನಿರ್ಧಾರವನ್ನು ಮಾಡ್ತಾರೆ. ನಾಡಿದ್ದು ಗಣೇಶ ವಿಸರ್ಜನಾ ಕಾರ್ಯಕ್ರಮ, ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕಣ್ಣವರು ಮತ್ತು ಇನ್ನಿತರ ಹಿರಿಯ ನಾಯಕರುಗಳು ಕೂಡ ಬರ್ತಾರೆ. ಹಾಗೆ ನಮ್ಮ ಜೆಡಿಎಸ್ನ ಎಲ್ಲ ಪ್ರಮುಖರು ಇವತ್ತು ಬಂದಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದ್ರು, ತಮ್ಮಣ್ಣವರು ಬಂದಿದ್ರು, ಅನ್ನದಾನಿಯವರು ಬಂದಿದ್ರು, ಪುಟ್ಟರಾಜಣ್ಣ ಬಂದಿದ್ರು. ಬಹುಶಃ ಜೆಡಿಎಸ್ನಿಂದಲೂ ಕೂಡ ಎಲ್ಲ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಿ ನಡೆದ ಗಣೇಶ ಗಲಾಟೆಯನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದವರು 21 ಜನರ ಬಂಧನ ಆಗಿದೆ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇತ್ತ ವಿದೇಶದಿಂದಲೇ ಮನವಿ ಮಾಡಿರುವ ಮದ್ದೂರು ಶಾಸಕ ಕದಲೂರು ಉದಯ್, ಘಟನೆಯನ್ನು ನಾನು ಖಂಡಿಸುತ್ತೇನೆ, ಯಾರೇ ಭಾಗಿಯಾಗಿದ್ರೂ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ಪ್ರಚೋದನೆ ಮಾಡೋದ್ರಲ್ಲಿ ನಿಶ್ಚೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಶ್ಚೀಮರು. ಇಂಥದ್ದೇ
ಈಗ ಅನಗತ್ಯವಾಗಿ ಗುಂಪು ಸೇರೋದು, ಗಲಾಟೆ ಮಾಡೋದು, ಇದನ್ನ ಮಾಡಿಸೋ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ನಿನ್ನೆ ನಡೆದಂಥ ಒಂದು ಅಹಿತಕರ ಘಟನೆಯಿಂದ ಮನಸ್ಸಿಗೆ ತುಂಬ ನೋವಾಗಿದೆ. ಈ ಘಟನೆಯನ್ನು ಖಂಡನೆಯನ್ನು ಮಾಡ್ತಾ ಇದರ ಹಿಂದೆ ಯಾರೇ ಇದ್ದರೂ ಕೂಡ ಇದರಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತಗೊಳ್ಳಲಾಗ್ತದೆ. ಇದರ ಬಗ್ಗೆ ಯಾರಿಗೂ ಆತಂಕ ಬೇಡ. ನೀವು ಯಾರೇ ಏನು ಹೇಳಿದ್ರು ಕೂಡ ಉದ್ವೇಗಕ್ಕೆ ಒಳಗಾಗಬೇಡಿ, ಪ್ರಚೋದನೆಗೆ ಒಳಗಾಗಬೇಡಿ. ನಮ್ಮ ತಾಲೂಕಿನ ಜನತೆ ಶಾಂತಿ ಪ್ರಿಯರು, ನಮ್ಮ ತಾಲೂಕಿಗೆ ಸೇರಿದಂಥ ವಿಚಾರ. ಇದನ್ನು ನಾವು ಸರಿಪಡಿಸ್ಕೊಳ್ಳೋಣ. ಖಂಡಿತವಾಗಿಯೂ ತಪ್ಪಿತಸ್ಥರನ್ನ ಸದೆಬಡಿಯೋ ಕೆಲಸವನ್ನು ಮಾಡೋದ್ರ ಮುಖಾಂತರ ನಿಮಗೆಲ್ಲ ನ್ಯಾಯವನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶೋತ್ಸವದ ವೇಳೆ ಕಲ್ಲು ತೂರಾಟ ಪ್ರಕರಣವನ್ನ ಅಶೋಕ್ ಖಂಡಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವಂತಹ ಅವರು, ವಿಘ್ನ ವಿನಾಶಕನಿಗೆ ಕಾಂಗ್ರೆಸ್ ಸರ್ಕಾರ ಇದೀಗ ಸಂಕಷ್ಟ ತಂದಿಟ್ಟಿದೆ. ಸಾರ್ವಜನಿಕ ರಸ್ತೆಯಲ್ಲಿ ಗಣೇಶ ಓಡಾಡೋ ಹಾಗಿಲ್ಲ ಅಂದ್ರೆ ನಾವೇನ್ ಪಾಕಿಸ್ತಾನದಲ್ಲಿದ್ದೀವಾ ಅಂತ ವಾಗ್ದಾಳಿ ನಡೆಸಿದ್ರು. ಇಡೀ ಭಾರತದ ದೇಶದಲ್ಲಿ ಗಣೇಶನ್ನ ಸಂಕಟ ಗಣಪತಿ ಅಂತ ಪೂಜೆ ಮಾಡ್ತಾರೆ, ವಿಘ್ನ ವಿನಾಶಕ ಅಂತ ಪೂಜೆ ಮಾಡ್ತಾರೆ. ಅಂತ ಸಂಕಟ ಗಣಪತಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಂಕಟ ತಂದಿಟ್ಬಿಟ್ಟವ್ರು. ಸಂಕಟ ಗಣಪತಿಗೆ ಸಂಕಟ ಕೊಟ್ಟಂತ ಕಾಂಗ್ರೆಸ್ಸಿನ ಮನೆಹಾಳು. ಇವ್ರಿಗೆ ಹಿಂದೂಗಳು ಅಂತ ಹೇಳಿದ್ರೆ ಒಂದು ರೀತಿ ಎರಡನೇ ದರ್ಜೆಯ ಪ್ರಜೆಗಳ ಥರ ಕಾಣಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ 2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಒಂದಾದ ಮೇಲೆ ಧರ್ಮಸ್ಥಳದಲ್ಲಿ ತಲೆಬುರುಡ ಹುಡುಕಾಕೋದು, ಆಮೇಲೆ ಚಾಮುಂಡೇಶ್ವರಿ ದೇವಸ್ಥಾನನೇ ಹಿಂದೂಗಳದಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಡಿಕ್ಲೇರ್ ಮಾಡಿದ್ರು. ಕಳೆದ ಬಾರಿ ನಾಗಮಂಗಲದಲ್ಲಿ ಗಣೇಶನ್ನ ಎತ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿಟ್ಟು ಪೂಜೆ ಮಾಡಿದ್ರು. ಇನ್ನು ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್, ಸಿಟಿ ರವಿ, ಸಂಸದ ಯದುವೀರ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದು ಮೊದಲೇ ಬಾರಿ ಇಲ್ಲ, ಇದು 4 ಕಡೆ ಇವತ್ತು ಬೆಳಗಾಂನಲ್ಲಾಗಿರುವಂಥದ್ದಿದೆ, ಸಾಗರ್ನಲ್ಲಾಗಿರುವಂಥದ್ದಿದೆ, ಇವತ್ತು ಮದ್ದೂರಿನಲ್ಲಾಗಿರುವಂಥದ್ದು, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೆದಿದೆ. ಇವತ್ತು ಇದನ್ನು ತಡೆಗಟ್ಟಕ್ಕೆ ಕಾನೂನನ್ನ ಬಲವಾಗಿ ಅನುಷ್ಠಾನ ಮಾಡಬೇಕು. ಇಂಥ ಯಾವುದೇ ವ್ಯಕ್ತಿಗಳಿಗೆ ಕ್ಷಮಿಸಲ್ಲ. ಅವ್ರನ್ನ ಗೂಂಡಾ ಆ್ಯಕ್ಟು, ಗಡಿಪಾರು, ಗೂಂಡಾ ಆ್ಯಕ್ಟು ಪರ್ಮನೆಂಟಾಗಿ ಜೈಲಿಗೆ ಹಾಕ್ಬೇಕಿಂತವ್ರನ್ನೆಲ್ಲ. ಗೂಂಡಾ ಆ್ಯಕ್ಟಲ್ಲಿ ಅಡಿ ಆಗ್ತಿದ್ದಾರೆ ಯಾರು ಬರ್ತಾರೆ? ಇದಕ್ಕೆ ಕುಮ್ಮಕ್ಕೆ ಕೊಡೋರು ಯಾರು ಬರ್ತಾರೆ? ಈ ದುಸ್ಸಾಹಸಕ್ಕೆ ಕೈ ಹಾಕ್ತಾರ? ಆಗ್ತಿದೆ. ಕೇಸ್ಗಳು ಬಿಡ್ರಾ, ಪೊಲೀಸ್ ಸ್ಟೇಷನ್ ಸುಡ್ತೀರಾ, ಕೇಸ್ ಹಿಂದೆ ಪಡ್ಕೋತೀವಿ. ಪೊಲೀಸವ್ರನ್ನ ಹೊಡೆದಾಕ್ತೀರಾ, ಕೇಸನ್ನು ವಿಡ್ರಾ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀರಾ, ವಿಡ್ರಾ ಮಾಡ್ತೀವಿ. ನೀವು ಏನು ಮಾಡಿದ್ರು ನಾವು ಕೇಸನ್ನು ವಿಡ್ರಾ ಮಾಡ್ತೀವಿ. ಪೊಲೀಸರು ಹಿಂದೂ ಸಮಾಜ ಮತ್ತು ಸರ್ಕಾರ ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಟೆಸ್ಟ್ ಡೋಸ್ ಕೊಡ್ತಾ ಇದ್ದಾರೆ. ಕೇರಳದ ಮಾದರಿಯನ್ನು ಇಲ್ಲಿ ಅನುಸರಿಸ್ತಾ ಇದ್ದಾರೆ. ಈ ರೀತಿ ಕೋಮುಗಲಭೆಯನ್ನು ಹುಟ್ಟುಹಾಕಿ ಸಾಮಾಜಿಕ ಕಂದಕವನ್ನು ದೊಡ್ಡದು ಮಾಡಬೇಕು ಅಂಥೇಳಿ ಒಂದು ಷಡ್ಯಂತ್ರ ನಡೆದಿದೆ. ದೇವರ ಮನಸ್ಥಿತಿಯ ಬದಲಿಗೆ ದೆವ್ವದ ಮನಸ್ಥಿತಿಯನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ? ಇದನ್ನು ನಾವು ಮೂಲವನ್ನು ಸರಿಪಡಿಸ್ತಾ ಇದ್ದರೆ ಉಳಿದಿದ್ದೆಲ್ಲವೂ ಕೂಡ ಬಾಹ್ಯವಾಗಿ ಕೊಡುವಂಥ ಉಪಶಮನ ಆಗುತ್ತೆ. ನನಗನ್ಸುತ್ತೆ ಮೂಲಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಅತ್ಯಂತ ಖಂಡನೀಯ ಒಂದು ಘಟನೆ ಮತ್ತು ಸರ್ಕಾರನೂ ಕೂಡ ಶೀಘ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಏನು ಅಪರಾಧಿಗಳಿದ್ದಾರೆ ಅದನ್ನ ಒಳಗಾಗಬೇಕಾಗಿದೆ ಮತ್ತು ಕ್ರಮವನ್ನು ತಗೋಬೇಕಾಗಿದೆ. ಜೊತೆಗೆ ಈ ಸರ್ಕಾರ ಏನು ಪ್ರಾಣ ರಕ್ಷಣೆ ಮಾಡಬೇಕಾಗಿದೆ, ಒಳ್ಳೆ ಆಡಳಿತ ಕೊಡಬೇಕಾಗಿದೆ, ಎಲ್ಲ ಆಚರಣೆಗೂ ಕೂಡ ಗೌರವವನ್ನು ಕೊಡಬೇಕಾಗಿದೆ. ಆ ಕೆಲಸವನ್ನು ಮಾಡಲಿ. ಸುಮ್ಮನೆ ಬೇಜವಾಬ್ದಾರಿಯುತ ಹೇಳಿಕೆಗಳು ಹೇಳೋ ಮೂಲಕ ಈ ಒಂದು ವಿಷಯವನ್ನು ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಸತ್ಯವನ್ನು ನಮ್ಮ ರಾಜ್ಯದ ಸಮಸ್ತ ಜನರಿಗೆ ಗೊತ್ತಿದೆ. ಈ ಘಟನೆ ಒಂದು ಸಂಘಟಿತ ಪ್ರಯತ್ನ. ನಮ್ಮ ಹಿಂದೂ ಧಾರ್ಮಿಕ ಸಮಾಜ ಇರ್ಬೋದು, ಹಿಂದೂ ಆಚರಣೆಗಳಿರ್ಬೋದು, ಹಿಂದೂ ವೇದಿಕೆಗಳಿರ್ಬೋದು, ಎಲ್ಲಕ್ಕೂ ಕೂಡ ಒಂದು ರೀತಿಯ ಧಕ್ಕೆ ಕೊಡೋದರಲ್ಲಿ, ಹಲ್ಲೆ ಮಾಡೋದರಲ್ಲಿ ಇವರೆಲ್ಲರೂ ಮುಂದುವರಿತಾ ಇದ್ದಾರೆ. ಅದಕ್ಕಾಗಿ ಇದರ ಬಗ್ಗೆ ಒಂದು ಕ್ರಮ ತಗೊಂಡು ಒಂದು ಶಾಂತಿಯುತ ಒಂದು ಸಮಾಜ ಸೃಷ್ಟಿ ಮಾಡೋದಕ್ಕೆ ಈ ಒಂದು ಸರ್ಕಾರ ಮುಂದುವರಿಬೇಕಾಗಿ ನಾವು ಆಗ್ರಹಿಸ್ತೀವಿ.
ಗಣೇಶ ವಿಸರ್ಜನೆ ಗಲಾಟೆ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ದೆಹಲಿಯಲ್ಲಿ ಮಾತಾಡಿದ ಅವರು, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಯನ್ನ ಬದಲಾಯಿಸಿಕೊಳ್ಳಿ. ಗಣಪತಿ ವಿಸರ್ಜನೆಗೆ ತೊಂದರೆ ಕೊಟ್ರೆ ಖುದ್ದು ನಾನೇ ಬರ್ತೇನೆ. ಏನ್ ಮಾಡ್ತೀರಾ ನೋಡ್ತೀನಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ಮೈಸೂರು ದಸರಾ ಉತ್ಸವಕ್ಕೂ ತೊಂದರೆ, ಇವತ್ತು ಗಣಪತಿ ವಿಸರ್ಜನೆಗೂ ತೊಂದರೆ. ಒಂದು ಸಮುದಾಯದ ಓಲೈಕೆ ತುಷ್ಟೀಕರಣಕ್ಕಾಗಿ ಈ ನಡೆ ಸರಿಯಲ್ಲ. ಎರಡು ಭಾಗದಿಂದ ಗಣಪತಿ ಎದುರು ಬಂದ್ರೆ ಏನ್ ಮಾಡ್ತೀರಾ? ಏನ್ ತೊಂದರೆ? ಗಣಪತಿ ಎದುರು ಬಂದ್ರೆ ಲಾಠಿ ಚಾರ್ಜ್ ಮಾಡ್ತೀರಾ? ಖುದ್ದು ನಾನೇ ಬರ್ತೇನೆ, ಗಣಪತಿ ವಿಸರ್ಜನೆಯಲ್ಲಿ ಭಾಗಿಯಾಗ್ತೇನೆ, ಯಾರೇನ್ ಮಾಡ್ತೀರಾ ನೋಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನರೇಂದ್ರ ಗ್ರಾಮದಲ್ಲಿ ಅಲ್ಲಿ ಅತ್ಯಂತ ಶಾಂತವಾಗಿದ್ದಂಥ ಮೆರವಣಿಗೆ ಮೇಲೆ ಒಬ್ಬ ಇನ್ಸ್ಪೆಕ್ಟರು ಲಾಠಿ ಚಾರ್ಜ್ ಮಾಡಿದ್ದಾನೆ. ಹಿಂದೂ ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು, ಭಾನು ಮುಕ್ತಾಸ್ ಅವ್ರನ್ನ ಇದಕ್ಕೆ ಕರೆದಿದ್ದು, ಧರ್ಮಸ್ಥಳದಲ್ಲಿ ನಡ್ಕೊಂಡಂಥ ರೀತಿ ಕಮ್ಯುನಲ್ ಕ್ರಿಮಿನಲ್ಸ್ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ. ಹಾಗಾಗಿ ಈ ರೀತಿ ದುಸ್ಸಾಹಸ ಮಾಡ್ತಾ ಇದ್ದಾರೆ. ಸರ್ಕಾರದ ನೀತಿಯಿಂದನೇ ಈ ದೊಡ್ಡ ಘಟನೆಗಳು ನಡೀತಾ ಇದ್ದಾವೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಪೊಲೀಸರು ಅನಗತ್ಯವಾಗಿ ಅಲ್ಲಿರುವಂಥ ಭಕ್ತರಿಗೆ ತೊಂದರೆ ಕೊಡುವಂಥ, ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಿದರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ. ಮತ್ತು ನಾನು ಸ್ವತಃ ಅಲ್ಲಿ ಬರ್ತೇನೆ. ನಾನು ಗಟ್ಟಿಯಾಗಿ ನಿಂತು ಹೋರಾಟ. ಈಗ ಬುರುಡೆ ರಹಸ್ಯದ ಪ್ರಮುಖ ಸುದ್ದಿಗಳು. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳ್ತಾ ಇದೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಟಿ ಜಯಂತ್ನ ವಿಚಾರಣೆ ಮಾಡಲಾಗ್ತಿದೆ. ಬುರುಡೆ ತಂದ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕ್ತಾ ಇದೆ. ಇನ್ನು ಎಸ್ಐಟಿ ವಿಚಾರಣೆಗೆ ಹೋಗುವಾಗ ಜಯಂತ್ ಮಾಧ್ಯಮದವರ ಕಣ್ತಪ್ಪಿಸಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ವಿಚಾರಣೆಗೆ ತೆರಳಿದ್ರು. ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಇವತ್ತು ಎಸ್ಐಟಿ ಕಚೇರಿಗೆ ಗಿರೀಶ್ ಮಟ್ಟಣ್ಣವರು ಆಗಮಿಸಿದ್ದು 4ನೇ ದಿನದ ವಿಚಾರಣೆಗೆ ಹಾಜರಾಗಲು ಎಸ್ಐಟಿ ತಂಡ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಇವತ್ತು ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಬುರುಡೆ ಪ್ರಕರಣ ಸಂಬಂಧ ಸೌಜನ್ಯ ಮಾವ ವಿಠಲ್ ಗೌಡ ಕೂಡ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾದರು. ಕೇರಳ ಯೂಟ್ಯೂಬರ್ ಮುನಾಫ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ರು. ದಾಖಲೆಗಳನ್ನು ಸಮೇತ ಅಲ್ಲಿಗೆ ಬರುವಂತೆ ಎಸ್ಐಟಿ ಸೂಚನೆ ಹಿನ್ನೆಲೆಯಲ್ಲಿ ಮುನಾಫ್ ದಾಖಲೆ ಸಮೇತ ಎಸ್ಐಟಿ ಕಚೇರಿಗೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ವೇಳೆ ಕಚೇರಿಗೆ ಹೋಗುವ ಮುನ್ನ ಮಾತನಾಡಿದ ಅವರು, ನಾನು ಸತ್ಯ ಇದೆ ಅಂತ ಹೋರಾಟವನ್ನು ಆರಂಭಿಸಿದೆ. ಆ ತಾಯಿಯ ಕಣ್ಣೀರನ್ನು ನೋಡಿ ವಿಡಿಯೋ ಮಾಡಿದೆ. ಇವತ್ತು ಎಸ್ಐಟಿ ಅಧಿಕಾರಿಗಳು ಬರೋಕೆ ಹೇಳಿದ್ರು, ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇತ್ತ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಗೆ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರಕ್ಕೆ ಫಾರಿನ್ ಫಂಡ್ ಬರ್ತಿದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ನಿನ್ನೆ ಒಡನಾಡಿ ಸಂಸ್ಥೆಗೆ ಭೇಟಿ ಕೊಟ್ಟ ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ದಾಖಲೆಗಳನ್ನು ಶೋಧ ಮಾಡಿದ್ದಾರೆ. ಒಡನಾಡಿ ಸಂಸ್ಥೆಗೆ ಬಂದಿರೋ ಹಣದ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಸದ್ಯ 30 ಪುಟಗಳ ಆಡಿಟ್ ರಿಪೋರ್ಟ್ ಪಡೆದು ರಾಜ್ಯ ಗುಪ್ತಚರ ಇಲಾಖೆ ತೆರಳಿದೆ. ಇನ್ನು ಒಡನಾಡಿ ಸಂಸ್ಥೆಯ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಸ್ಐಟಿ ತನಿಖೆ ನಡೀತಾ ಇದೆ. ಈಗ ನಾವು ಏನು ಉತ್ತರವನ್ನ ಕೊಡೋಕ್ಕಾಗಲ್ಲ. ಮೊದಲು ತನಿಖೆ ನಡೆಯಲಿ, ತನಿಖೆ ಮುಗಿದ ಮೇಲೆ ನೋಡೋಣ. ಯಾರ್ಯಾರ ಪಾತ್ರ ಏನೇನಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗತ್ತೆ ಅಂತಂದ್ರು. ಈಗ ರಾಜಕೀಯ ವಿದ್ಯಮಾನಗಳನ್ನ ನೋಡೋಣ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇದೇ ವೇಳೆ ಶಕ್ತಿ ಯೋಜನೆಯಡಿ 500 ಕೋಟಿಗೂ ಹೆಚ್ಚು ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ ಹಿನ್ನೆಲೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಸೇರಿಸಲಾಯಿತು. ಸಿಎಂಗೆ ಶಕ್ತಿ ಯೋಜನೆಯ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತೋರಿಸಿದರು. ಬೆಂಗಳೂರು ಗುತ್ತಿಗೆದಾರರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ರು. ಡಿಸಿಎಂ ಜೊತೆಗಿನ ಸಭೆಯಲ್ಲಿ ಗುತ್ತಿಗೆದಾರರ ಸಂಘ ಬಾಕಿ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿವೆ. ನೀರಾವರಿ ಇಲಾಖೆಯ 4 ನಿಗಮ ಮಂಡಳಿಯಲ್ಲಿ ಹಣ ಬಿಡುಗಡೆಯಾಗಿಲ್ಲ. 3 ವರ್ಷಗಳಿಂದ ಹಣ ಬಿಡುಗಡೆ ಆಗದೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರು ಹಣ ಬಿಡುಗಡೆ ಇಲ್ಲದೆ ಸಮಸ್ಯೆಯಲ್ಲಿದ್ದಾರೆ. ಪಾರದರ್ಶಕತೆ 2019ರ ಪರಿಷ್ಕೃತ ಕಾಯ್ದೆಯನ್ನು ಅನುಸರಿಸಿ ಹಣ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರೋ ಅವರು, ರೈತರ ಬಗ್ಗೆ ನಿಮ್ಮ ನಡವಳಿಕೆ ಕಂಡು ಬೇಸರ ಆಯಿತು. ನಿಮ್ಮಂತಹ ಹಿರಿಯರಿಂದ ಇಂತಹ ವರ್ತನೆ ನಿರೀಕ್ಷೆ ಮಾಡಿರಲಿಲ್ಲ. ದುಃಖ ಹೇಳ್ಕೊಳ್ಳೋದಕ್ಕೆ ಬಂದ ರೈತನ ಮೇಲೆ ನಿಮ್ಮ ದರ್ಪ ಸರಿಯಲ್ಲ. 40 ಎಕರೆ ಬೆಳೆ ಬೆಳೆಯುವ ನಿಮಗೂ 1-2 ಎಕರೆಯಲ್ಲಿ ಬೆಳೆ ಬೆಳೆಯುವ ರೈತನಿಗೂ ಹೋಲಿಕೆ ಸರಿನಾ ಅಂತ ಕಿಡಿಕಾರಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಪ್ರಶ್ನಿಸಿ ಕೋರ್ಟ್ ಮೊರೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಾನು ಮುಷ್ತಾಕ್ ಅವರ ಸಾಧನೆ ಬಗ್ಗೆ ನಮಗೆ ಅಪಾರ ಗೌರವ ಇದೆ. ಆದರೆ ದಸರಾ ಧಾರ್ಮಿಕ ವಿಚಾರ, ಇದರ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಬೇಡ. ಅವರು ಮುಸ್ಲಿಂ ಅಂತ ವಿರೋಧಿಸ್ತಿಲ್ಲ, ಆದರೆ ಕನ್ನಡ ತಾಯಿಗೆ ಅವಮಾನ ಮಾಡಿದ್ದಾರೆ.
ಹೀಗಾಗಿ ವಿರೋಧವನ್ನ ಮಾಡ್ತಿದ್ದೀನಿ. ಬಾನು ಮುಷ್ತಾಕ್ ಅವರು ಕ್ಷಮೆ ಕೇಳಿದ್ರೆ ನಾನು ಕೋರ್ಟ್ ಮೊರೆ ಹೋಗ್ತಿರ್ಲಿಲ್ಲ. ಅವರು ಈಗಲೂ ಕ್ಷಮೆ ಯಾಚನೆ ಮಾಡಿದ್ರೆ ಕೇಸ್ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಬಾಗಲಕೋಟೆಯಲ್ಲಿ ಸಾಕಷ್ಟು ಬೆಳೆ ಹಾನಿಯಾಗಿತ್ತು. ಪ್ರವಾಹಕ್ಕೆ ತುತ್ತಾಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿತ್ತು. ಇನ್ನು ಪ್ರವಾಹ ಪೀಡಿತ ಪ್ರದೇಶಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಜೀರಗಾಳ, ಚಿಚಕಂಡಿ ಕೆಡಿ, ಚಿಚಕಂಡಿ ಬಿಕೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ಕೊಟ್ಟು ಬೆಳೆ ಹಾನಿಯನ್ನ ಪರಿಶೀಲಿಸಿದ್ದಾರೆ. ಪ್ರವಾಹಕ್ಕೆ ತುತ್ತಾದ ಬೆಳೆಗಳಿಗೆ ಸೂಕ್ತ ಪರಿಹಾರ ಕೊಡಿಸುವ ಭರವಸೆಯನ್ನ ಸಚಿವರು ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿದ್ದ ಮೂರ್ಕೆರೆ ಹೆಣ್ಣು ಹುಲಿ ನಾಪತ್ತೆಯಾಗಿದೆ. ಕಳೆದ 20 ದಿನಗಳಿಂದ 4 ಮರಿಗಳ ತಾಯಿ ಹುಲಿ ನಾಪತ್ತೆಯಾಗಿರುವಂಥದ್ದು. ಸಫಾರಿಗೆ ಹೋದ ಪ್ರವಾಸಿಗರಿಗೆ ಮರಿಗಳೊಂದಿಗೆ ತಾಯಿ ಹುಲಿ ಕಾಣಿಸಿಕೊಳ್ತಾ ಇತ್ತು. ಆದರೆ 20 ದಿನಗಳಿಂದ ತಾಯಿ ಹುಲಿಯ ಸುಳಿವಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಹುಲಿ ಹುಡುಕಾಟಕ್ಕೆ ಮುಂದಾಗಿದೆ. 20 ದಿನದ ಹಿಂದೆ ಹುಲಿ ಕಾಲಿಗೆ ಪೆಟ್ಟಾಗಿತ್ತು. ಸಫಾರಿಗೆ ಬಂದವರ ಕ್ಯಾಮೆರಾದಲ್ಲಿ ಹುಲಿಯು ಕುಂಟುತ್ತಿದ್ದ ದೃಶ್ಯ ಸೆರೆಯಾಗಿತ್ತು. ಸದ್ಯ ಈಗ ಹುಲಿ ಬದುಕಿದ್ಯಾ ಅಥವಾ ಸತ್ತಿದ್ಯಾ ಎಂಬ ಅನುಮಾನ ಶುರುವಾಗಿದ್ದು ಹುಲಿಗಾಗಿ ಹುಡುಕಾಟ ಮುಂದುವರೆದಿದೆ. ನಾಳೆ ದೆಹಲಿಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯಲಿದೆ. ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಹಾಗೂ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿದ್ದಾರೆ. ರಾಧಾಕೃಷ್ಣನ್ ತಮಿಳುನಾಡಿನವರಾಗಿದ್ದರೆ ರೆಡ್ಡಿ ತೆಲಂಗಾಣದವರಾಗಿರುವುದರಿಂದ ದಕ್ಷಿಣದವರ ನಡುವೆ ನಡೆಯುವಂತಹ ಪೈಪೋಟಿ ಏರ್ಪಡ್ತಾ ಇದೆ. ಇಂದು ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಮತದಾನ ಪ್ರಕ್ರಿಯೆ ಕುರಿತು ತರಬೇತಿ ನೀಡಲಾಯಿತು. ಈ ವೇಳೆ ಹಲವು ಸಂಸದರು ಭಾಗಿಯಾಗಿದ್ದರು. ಪ್ರವಾಹ ಪೀಡಿತ ಪಂಜಾಬ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಗುರುದಾಸ್ಪುರದಲ್ಲಿ ಮಳೆ ಹಾನಿ ವೀಕ್ಷಣೆ ಮಾಡಲಿರೋ ಪ್ರಧಾನಿ ಮೋದಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡೋ ಸಾಧ್ಯತೆ ಇದೆ. ಹಾಗೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸೋ ಸಾಧ್ಯತೆ ಇದೆ. ವರ್ಣಾರ್ಭಟಕ್ಕೆ ಉತ್ತರ ಭಾರತ ತತ್ತರಿಸಿ ಹೋಗ್ತಾ ಇದೆ. ಬಿಹಾರದ ಕುಟಿಹಾರ ಜಿಲ್ಲೆಯಲ್ಲಿ ಪ್ರವಾಹ ಸಂಭವಿಸಿ ಸಾಕಷ್ಟು ಬೆಳೆ ಹಾನಿಯಾಗಿದೆ. ಆದರೆ ನೆರೆ ಪೀಡಿತ ಪ್ರದೇಶದ ಸಮೀಕ್ಷೆ ನಡೆಸೋಕೆ ಬಂದ ಕಾಂಗ್ರೆಸ್ ಸಂಸದರೊಬ್ಬರು ಹಳ್ಳಿ ಜನರ ಹೆಗಲ ಮೇಲೆ ಕುಳಿತಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಸಂಸದ ತಾರಿಕ್ ಅನ್ವರ್ರ ವಿಡಿಯೋ ವೈರಲ್ ಆಗಿದ್ದು ಇದೆಂತಹ ಸಮೀಕ್ಷೆ ಅಂತ ಕೆಲವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಚಂದ್ರಗ್ರಹಣ ಹಿನ್ನೆಲೆ ಬಂದಾಗಿದ್ದ ತಿರುಪತಿ ತಿರುಮಲ ದೇಗುಲದ ಬಾಗಿಲುಗಳನ್ನು ಓಪನ್ ಮಾಡಲಾಗಿದೆ. ಬಾಗಿಲು ಮುಚ್ಚಲಾಗಿತ್ತು. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಬಾಗಿಲುಗಳು ತೆರೆದಿರಲಿಲ್ಲ. ಆ ನಂತರ ಶುದ್ಧಿ ಕಾರ್ಯ ನಡೆಸಿ ಇತರೆ ಧಾರ್ಮಿಕ ವಿಧಿವಿಧಾನದ ಬಳಿಕ ದೇಗುಲದ ಬಾಗಿಲುಗಳನ್ನು ತೆರೆಯಲಾಗಿದೆ. ಎಂದಿನಂತೆ ತಿಮ್ಮಪ್ಪನ ದರ್ಶನವನ್ನು ಇದೀಗ ಭಕ್ತರು ಪಡಿತಾ ಇದ್ದಾರೆ. ನಿಯಂತ್ರಣ ತಪ್ಪಿದ ಶಾಲಾ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿರುವ ಘಟನೆ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನಡೆದಿದೆ. 40 ಮಕ್ಕಳನ್ನ ಬಸ್ನಲ್ಲಿ ಶಾಲೆಗೆ ಕರ್ಕೊಂಡು ಹೋಗಲಾಗ್ತಿತ್ತು. ಈ ವೇಳೆ ನಿಯಂತ್ರಣ ತಪ್ಪಿ ಬಸ್ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದ ಮಕ್ಕಳಿಗೆ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡ ಮಕ್ಕಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ. ಸೋಷಿಯಲ್ ಮೀಡಿಯಾ ಬ್ಯಾನ್ ಖಂಡಿಸಿ ನೇಪಾಳ ಸರ್ಕಾರದ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ. ಯೂಟ್ಯೂಬ್, ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ನಂತಹ 26 ಪ್ರಮುಖ ಜಾಲತಾಣಗಳನ್ನು ನಿಷೇಧಿಸುವ ಬಗ್ಗೆ ಸರ್ಕಾರ ನಿರ್ಧಾರ ಕೈಗೊಂಡಿರುವುದು. ಹೀಗಾಗಿ ಮೈಥಿಗಾರ್, ಕಠ್ಮಂಡು ಹಾಗೆಯೇ ದೇಶದಾದ್ಯಂತ ಇತರೆ ಪ್ರಮುಖ ನಗರಗಳಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಈ ವೇಳೆ ಪೊಲೀಸರು ಮತ್ತು ಉದ್ರಿಕ್ತರ ಮೇಲೆ ಘರ್ಷಣೆ ಉಂಟಾಗಿದ್ದು 14ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 80ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ನೇಪಾಳದಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಮಾಸ್ ಬಂಡುಕೋರರಿಗೆ ಕೊನೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಸ್ರೇಲಿಗರು ನನ್ನ ಷರತ್ತುಗಳನ್ನು ಒಪ್ಪಿಕೊಂಡಿದ್ದಾರೆ. ಗಾಜಾದಲ್ಲಿ ಒತ್ತೆಯಾಳು ಬಿಡುಗಡೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದವನ್ನ ಪ್ಯಾಲೆಸ್ತೀನಿಯರು ಬಂಡುಕೋರರ ಗುಂಪು ಒಪ್ಪಿಕೊಳ್ಳಬೇಕು, ಇಲ್ಲದಿದ್ದರೆ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ವಾರ್ನಿಂಗ್ ಮಾಡಿದ್ದಾರೆ.
ಭಾರತದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಸುಂಕ ಸಮರಕ್ಕೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಬೆಂಬಲ ನೀಡಿದ್ದಾರೆ. ಟ್ರಂಪ್ ಸುಂಕಗಳು ಕೊಲೆಗಾರನ ಸ್ನೇಹಿತರನ್ನ ತಡೆಯುವ ಮಾರ್ಗವಾಗಿದೆ. ಯುರೋಪಿಯನ್ ರಾಷ್ಟ್ರಗಳು ರಷ್ಯಾದೊಂದಿಗೆ ವ್ಯವಹರಿಸುವುದನ್ನು ನಿಲ್ಲಿಸಬೇಕು. ಕೊಲೆಗಾರನನ್ನ ತಡೆಯುವ ಒಂದೇ ಒಂದು ಮಾರ್ಗ ಎಂದರೆ ಅದು ಟ್ರಂಪ್ ಸುಂಕದ ನಿರ್ಧಾರವಾಗಿದೆ ಅಂತ ಹೇಳಿದ್ದಾರೆ. ಮಲ್ಲಿಗೆ ಹೂವನ್ನು ಆಸ್ಟ್ರೇಲಿಯಾಗೆ ತಗೊಂಡು ಹೋಗಿದ್ದ ಮಲಯಾಳಂ ನಟಿ ನವ್ಯಾ ನಾಯರ್ಗೆ ಬರೋಬ್ಬರಿ 1.14 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಮೆಲ್ಬೋರ್ನ್ ಏರ್ಪೋರ್ಟ್ಗೆ ಆಗಮಿಸಿದ ನಟಿ ನವ್ಯಾ ನಾಯರ್ ತಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಮಲ್ಲಿಗೆ ಹೂವಿನ ಪುಟ್ಟ ಹಾರವನ್ನ ಇಟ್ಕೊಂಡು ಹೋಗಿದ್ರು. ಈ ವೇಳೆ ಏರ್ಪೋರ್ಟ್ ಅಧಿಕಾರಿಗಳು ನಟಿ ನವ್ಯಾಗೆ 1,14,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಓಣಂ ಕಾರ್ಯಕ್ರಮಕ್ಕಾಗಿ ಆಸ್ಟ್ರೇಲಿಯಾಗೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದೆ. ಈ ಬಗ್ಗೆ ನಟಿ ನವ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.